ಬೆಳಗಾವಿ ನಗರದಲ್ಲಿ ಇದು ಮಟ್ಕಾ ಗ್ಯಾಮ್ಲಿಂಗ್ದು ಕಂಪ್ಲೇಂಟ್ ಬರ್ತಾ ಇತ್ತು. ನಾವು ರೇಡ್ ಮಾಡ್ತೀವಿ, ಸಿಕ್ಯೂರ್ ಮಾಡ್ತೀವಿ, ಆದರೆ ಈ ಸೆಕ್ಷನ್ನಲ್ಲಿ ಬೇಲ್ ಬೇಗ ಸಿಗ್ಬಿಡುತ್ತೆ, ಪನಿಷ್ಮೆಂಟ್ ಕೂಡ ಫೈನ್ ಇರುತ್ತೆ ಮತ್ತು ಇವರು ಪದೇ ಪದೇ ಅದನ್ನು ಮತ್ತೆ ಶುರು ಮಾಡ್ತಾರೆ. ಅದನ್ನು ಅದನ್ನು ಈ ಮಟ್ಕಾ ಗ್ಯಾಮ್ಲಿಂಗ್ ನಿಲ್ಲಿಸ್ಲಿಕ್ಕೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹಾಕಿದ್ದೀವಿ. 3 ಮಂದಿ ಹ್ಯಾಬಿಚುವಲ್ ಆಫೆಂಡರ್ಸ್ ಇವರಿಗೆ ನಾವು ಗಡೀಪಾರು ಮಾಡಿದ್ದೀವಿ. ಇದರಲ್ಲಿ ವಿನಾಯಕ್ ಪ್ರಕಾಶ್ ಕೊಲ್ಲಾಪುರಿ ಇವನ ಮೇಲೆ 5 ಪ್ರಕರಣಗಳು ಇದೆ. ಸರ್ಫರಾಜ್ ಶಬ್ಬೀರ್ ಅಹಮದ್ ಶೇಖ್ ಇವನ ಮೇಲೆ 16 ಪ್ರಕರಣಗಳು ಇದೆ ಮತ್ತು ಸಾಗರ್ ಪಾಂಡುರಂಗ ಸಾಲ್ಗುಡೆ ಇವನ ಮೇಲೆ 6 ಪ್ರಕರಣಗಳು ಇದೆ. ಇದರಲ್ಲಿ ಕೆಲವು ಮಟ್ಕಾ ಗ್ಯಾಮ್ಲಿಂಗ್ದು ಮತ್ತು ಕೆಲವು ಬಾಕಿ ಜಗಳ, ಕೊಲೆ, ಅಟೆಂಪ್ಟ್ ಟು ಮರ್ಡರ್ ಆ ಥರ ಕೇಸಸ್ ಇದೆ. ಈ 3 ಮಂದಿಗೆ ನಾವು 6 ತಿಂಗಳ ಜಿಲ್ಲೆಯಿಂದ ಗಡೀಪಾರು ಮಾಡಿದ್ದೀವಿ. ಈ ವಿನಾಯಕ್ ಪ್ರಕಾಶ್ ಕೊಲ್ಲಾಪುರಿಗೆ ಇವನಿಗೆ ಕಾರವಾರಗೆ ಗಡೀಪಾರು ಮಾಡಲಾಗಿದೆ. ಸರ್ಫರಾಜ್ ಶೇಖ್ಗೆ ವಿಜಯಪುರ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ ಮತ್ತು ಸಾಗರ್ ಸಾಲ್ಗುಡೆಗೆ ಯಾದಗಿರಿ ಜಿಲ್ಲೆಗೆ ಗಡೀಪಾರು ಮಾಡಲಾಗಿದೆ. ಇನ್ನು ಸಾಕಷ್ಟು ಪ್ರಪೋಸಲ್ ಪ್ರೋಸೆಸ್ನಲ್ಲಿ ಇದೆ. ಬರೋ ದಿನಗಳಲ್ಲಿ ಈ ಹ್ಯಾಬಿಚುವಲ್ ಮಟ್ಕಾ ಗ್ಯಾಮ್ಲಿಂಗ್ ಮಾಡುವವರು ಯಾರಿದ್ದಾರೆ ಮತ್ತು ಸಣ್ಣ ಸಣ್ಣ ಮಾತಿಗೆ ಚಾಕು ಚೂರಿ ಯಾರು ಮಾಡ್ತಾರೆ ಅಂಥವರಿಗೆ ಗುರುತಿಸಿ ಅವ್ರ ಹೆಚ್ಚಿನ ಪ್ರಮಾಣದಲ್ಲಿ ಯಾರ ಮೇಲೆ ಕೇಸಸ್ ಇದೆ ಅವರಿಗೆ ನಾವು ಗಡೀಪಾರ್ ಅಥವಾ ಗುಂಡಾ ಆ್ಯಕ್ಟ್ ಕ್ರಮ ತಗೊಂಡು ನಮ್ಮ ನಗರದಲ್ಲಿ ಇನ್ನೂ ನೆಮ್ಮದಿ ಜಾಸ್ತಿ ಆಗಬೇಕು, ಪೀಸ್ ಜಾಸ್ತಿ ಆಗಬೇಕು.